ಈ ವರ್ಷ ಯಾರೆಲ್ಲ KCET ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಮತ್ತು ಮಾಡ್ತಾ ಇದ್ದೀರಾ ಇಬ್ರಿಗೂ ಕೂಡ ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವರ್ಷ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ, ಅಕಸ್ಮಾತ್ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಸೀಟ್ ಸಿಕ್ಕಲಿಲ್ಲ ಅಂದರೆ ಏನಾಗುತ್ತೆ, ಮತ್ತು ಚಾಯ್ಸ್ ಎಂಟ್ರಿ ಅಂದರೆ ಏನು, ಮತ್ತು ಸೀಟ್ನ ಯಾವ ರೀತಿ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಮತ್ತು ಸೀಟ್ನ ಯಾವ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ಳೋದು, ಮತ್ತು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಬರೀ ಒಂದು ರೌಂಡು ಮೈಂಡಲ್ಲಿ ಇಟ್ಕೊಂಡು ಮಾಡಬಾರ್ದು. ಸೊ ನೀವು ರೌಂಡ್ 1, ರೌಂಡ್ 2, ರೌಂಡ್ 3 ಮೂರೂ ರೌಂಡ್ನ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಬೇಕಾಗಿರುತ್ತೆ. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟು ಯಾವ ರೀತಿ ಇರಬೇಕು, ಚಾಯ್ಸ್ ಎಂಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ, ಸೀಟ್ನ ಯಾವ ರೀತಿ ಹೋಲ್ಡ್ ಮಾಡೋದು, ಕಾಲೇಜ್ ಲಿಸ್ಟು ಯಾವ ರೀತಿ ಇರಬೇಕು, ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕನೂ ಇದೇ ರೀತಿ ನಿಮಗೆ ಸಿಂಪಲಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ವೀಡಿಯೋಗೊಂದು ಲೈಕ್ನ ಮಾಡಿ. ಅದಕ್ಕಿಂತ ಮುಂಚೆ ನಿಮ್ಮ KCET ರ್ಯಾಂಕ್ ಎಷ್ಟು ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಎಷ್ಟು ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ಕಟ್ ಆಫ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಲಾಸ್ಟ್ ಇಯರ್ ಕಟ್ ಆಫ್ ಎಲ್ಲಿ ಸಿಗುತ್ತೆ ಅಂದರೆ KE ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ, ಅಥವಾ ನಮ್ಮ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಫ್ರೀ ರಿಸೋರ್ಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ರೌಂಡ್ 1, ರೌಂಡ್ 2, ರೌಂಡ್ 3 ಮೂರು ಕಟ್ ಆಫ್ನ ಅಪ್ಲೋಡ್ ಮಾಡಿರ್ತೀವಿ. ಸೊ ಅದನ್ನು ಓಪನ್ ಮಾಡಿಕೊಂಡು, ಸೊ ಲಾಸ್ಟ್ ಇಯರ್ ಯಾವ ಕಾಲೇಜ್ಗೆ ಯಾವ ಕೋರ್ಸ್ಗೆ ಎಷ್ಟು ಕಟ್ ಆಫ್ ನಿಂತಿತ್ತು ಅದನ್ನು ನೋಡ್ಕೊಂಡು ನೀವು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಬೋದು. ಇದು ನೋಡಿ ನಿಮಗೆ 96 ಪೇಜಸ್ಸು, ಇದೇ ರೀತಿ ರೌಂಡ್ 1, ರೌಂಡ್ 2, ರೌಂಡ್ 3 ಮೂರು PDF ಇರುತ್ತೆ. ಸೊ ಇದು ತುಂಬ ಕಾಂಪ್ಲೆಕ್ಸ್ ಆಯಿತು. ಇದಕ್ಕೆ ಈಸಿ ಆಗಲಿ ಅಂತಲೇ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ನ ರೆಡಿ ಮಾಡಿದ್ದೀವಿ. ಸೊ ಅದು ಈ ರೀತಿ ಬರುತ್ತೆ: ರೌಂಡ್ 1, ರೌಂಡ್ 2, ರೌಂಡ್ 3 ನಿಮ್ಮ ಕ್ಯಾಟಗರಿ ತಕ್ಕಂತೆ ನೀವು ಯಾವುದನ್ನ ಚೂಸ್ ಮಾಡ್ತೀರಾ ಅದು ಬರುತ್ತೆ. ಮತ್ತು ನೀವು ಯಾವ ಬ್ರಾಂಚಸ್ನ ಸೆಲೆಕ್ಟ್ ಮಾಡ್ತೀರಾ, ಸೊ 1 ಬ್ರಾಂಚಸ್ ಆರು ಚೂಸ್ ಮಾಡ್ಬೋದು, 2 ಆರು ಚೂಸ್ ಮಾಡ್ಬೋದು. ಅದರಲ್ಲಿ ನಿಮಗೆ ಟಫು ಮತ್ತು ರೀಚು ಮತ್ತು ಸೇಫ್ ಅಂತ ಮೂರು ಸೆಗ್ರಿಗೇಟ್ ಮಾಡಿ ಕೊಡ್ತಾರೆ. ಅಂದರೆ ನೀವು ಇದೇ ರೀತಿ ಆಲ್ಮೋಸ್ಟ್ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ. ಬಟ್ ಡಿಸ್ಟ್ರಿಕ್ಟ್ನ ಒಂದು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಯಾವ ಡಿಸ್ಟ್ರಿಕ್ಟಲ್ಲಿ ಇದೆ ಆ ಕಾಲೇಜ್ ಅದನ್ನು ನೋಡ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ ಟಫ್, ರೀಚು ಮತ್ತು ಸೇಫ್ ಈ ರೀತಿ ಇರುತ್ತೆ. ಸೊ ಜಸ್ಟ್ 99 ರುಪೀಸು ಆಲ್ರೆಡಿ ಮೋರ್ ದೆನ್ 1000 ಸ್ಟೂಡೆಂಟ್ಸು ಇದನ್ನು ಪರ್ಚೇಸ್ ಮಾಡಿ ಆಲ್ರೆಡಿ ಕಾಲೇಜ್ ಲಿಸ್ಟ್ನು ಕೂಡ ಪ್ರಿಪೇರ್ ಮಾಡ್ತಿದ್ದಾರೆ. ಮತ್ತು ನಿಮ್ಮ ನೆಕ್ಸ್ಟ್ ರೌಂಡ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾಕಂದರೆ ಈಗ ಫಸ್ಟ್ ರೌಂಡಲ್ಲಿ ನೀವು ಇದನ್ನು ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ಈಗ ನೋಡಿ ಇವರ ರ್ಯಾಂಕು ಅರೌಂಡ್ ಎಷ್ಟಿದೆ, 5000 ಇದೆ. ಸೊ ಫಸ್ಟ್ ರೌಂಡಲ್ಲಿ ಇವ್ರಿಗೆ ಯಾವ ಕಾಲೇಜ್ ಬೇಕು, ಇವ್ರಿಗೆ RV ಕಾಲೇಜಲ್ಲಿ ಮೆಕ್ಯಾನಿಕಲ್ ಬೇಕು. ಸೊ ಫಸ್ಟ್ ರೌಂಡಲ್ಲಿ ಇವ್ರಿಗೆ ಸಿಗಲ್ಲ, ಯಾಕೆಂದರೆ 2900 ಬಂದಿದೆ ಲಾಸ್ಟ್ ಇಯರ್. ಸೊ ಈ ವರ್ಷವೂ ಇಷ್ಟೇ ರೈಸ್ ಆಗುತ್ತೆ ಅಂತ ಯಾರು ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. ಜಸ್ಟ್ ನಿಮಗೆ ಒಂದು ಅಸಂಪ್ಷನ್ಸ್ ಅಷ್ಟೇ. ಈಗ ಇವ್ರಿಗೆ ಮೆಕ್ಯಾನಿಕಲ್ ಫಸ್ಟ್ ರೌಂಡಲ್ಲಿ 2900 ಇದೆ, ಅದೇ ನಿಮಗೆ ಸೆಕೆಂಡ್ ರೌಂಡಲ್ಲಿ 5000 ಇದೆ. ಸೊ ಇವ್ರಿಗೆ ಆರಾಮಾಗಿ ಸಿಗುತ್ತೆ. ಸೊ ಇದನ್ನು ನೀವು ಸೆಕೆಂಡ್ ರೌಂಡಲ್ಲಿ ಎಷ್ಟು ರೈಸ್ ಆಗ್ಬೋದು, ಲಾಸ್ಟ್ ಇಯರ್ ಎಷ್ಟು ರೈಸ್ ಆಗಿದೆ, ಇದನ್ನು ಒಂದು ಸ್ವಲ್ಪ ಇಲ್ಲಿ ಅನಲೈಸ್ ಮಾಡ್ಬೋದು. ಓಕೆನಾ. ಸೊ ಜಸ್ಟ್ 99 ರುಪೀಸು ಇಲ್ಲಿ ಜಸ್ಟ್ ನಿಮ್ಮ ನೇಮ್ ಹಾಕ್ತೀರಾ, ಮತ್ತು ನಿಮ್ಮ ಕ್ಯಾಟಗರಿ ಯಾವ ಚೂಸ್ ಮಾಡ್ತೀರಾ, ಮತ್ತು ನಿಮ್ಮ ರ್ಯಾಂಕ್ ಹಾಕಿ ನಿಮಗೆ ಯಾವ ಬ್ರಾಂಚಸ್ ಬೇಕೋ ಅದನ್ನು ಚೂಸ್ ಮಾಡಿಕೊಂಡು, ನಿಮಗೆ ಎಲ್ಲ ಬ್ರಾಂಚಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್, EC, AML ಯಾವುದನ್ನಾದ್ರು ಚೂಸ್ ಮಾಡಿ ಅನಲೈಸ್ ಮೈ ಕಾಲೇಜ್ ಅಂತ ಕೊಟ್ಟಾಗ ನಿಮಗೆ ಈ ಒಂದು PDF ಈಸಿಯಾಗಿ ಸಿಗುತ್ತೆ. ಸೊ ಜಸ್ಟ್ 99 ರುಪೀಸು. ಅಕಸ್ಮಾತ್ ನಿಮಗೆ ಅನ್ಲಿಮಿಟೆಡ್ ಕೂಪನ್ ಕೋಡ್ ಅಂದರೆ ಅನ್ಲಿಮಿಟೆಡ್ ಲಿಸ್ಟ್ನ ನೀವು ಟ್ರೈ ಮಾಡಬೇಕು ಅಂದರೆ, ಈಗ ಒಂದ್ಸಲ ಎಲೆಕ್ಟ್ರಿಕಲ್ ಆಗ್ತೀರಾ, ಇನ್ನೊಂದ್ಸಲ ಎಲೆಕ್ಟ್ರಾನಿಕ್ಸ್ ಆಗ್ತೀರಾ. ಸೊ ಆ ರೀತಿ ನೀವು ಡಿಫ್ರೆಂಟ್ ಬ್ರಾಂಚಸ್ನ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ನಂಬರ್ಗೆ ನೀವು DM ಮಾಡಿ ಜಸ್ಟ್ 250 ರುಪೀಸ್ಗೆ ನಿಮಗೆ ಅನ್ಲಿಮಿಟೆಡ್ ಕೂಪನ್ ಕೋಡ್ ಕೊಡ್ತೀನಿ. ಅದನ್ನು ಯೂಸ್ ಮಾಡ್ಕೊಂಡು ನೀವು ಅನ್ಲಿಮಿಟೆಡ್ ಲಿಸ್ಟ್ನ ಜನರೇಟ್ ಮಾಡ್ಬೋದು. ಓಕೆನಾ. ಇದನ್ನು ನೀವು ಬೇಕಾದರೆ ಸ್ಪೀಡ್ ಮಾಡ್ಕೊಂಡು ನೋಡಿ ವಿಡಿಯೋನ 1.5x ಅಥವಾ 2x ಹಾಕೊಂಡು ನೋಡಿ. ಓಕೆನಾ. ಈಗ ಸೊ ಫಸ್ಟು ನಿಮ್ಮ ಕಾಲೇಜ್ ಲಿಸ್ಟ್ ಯಾವ ರೀತಿ ಇರಬೇಕು, ಸೊ ಅದನ್ನು ತಿಳಿಸ್ಕೊಡ್ತೀನಿ. ಈಗ ನೋಡಿ ಈ ರೀತಿ ಒಂದು ಲಿಸ್ಟ್ ಮಾಡಿದ್ದೀನಿ. ಇದರಲ್ಲಿ 13 ಕಾಲೇಜಸ್ ಇದೆ. ಸೊ ಅದರಲ್ಲಿ ಬೇರೆ ಬೇರೆ ಬ್ರಾಂಚಸ್ಸು ನಿಮಗೆ ಮಿಕ್ಸ್ ಮಾಡಿದ್ದೀನಿ. ಜಸ್ಟ್ ಇದು ಡೆಮೋ ಅಷ್ಟೇ. ಸೊ ನೀವು ನಿಮ್ಮ ಪ್ರಿಯಾರಿಟಿ ಪ್ರಕಾರ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಈಗ ಸೊ ಫಸ್ಟು ನಾನು 3 ಸೆಕ್ಷನ್ ಮಾಡ್ಕೊತೀನಿ ಇದರಲ್ಲಿ. ಸೊ 3 ಸೆಕ್ಷನ್ ಯಾವ ರೀತಿ ಮಾಡ್ತೀನಿ ಅಂದರೆ, ಇದು ಒಂದು ಸೆಕ್ಷನ್ನು, ಮತ್ತು ಇದು ಒಂದು ಸೆಕ್ಷನು, ಮತ್ತು ಇದು ಒಂದು ಸೆಕ್ಷನ್ನು. ಇದರಲ್ಲಿ ಯಾವ ರೀತಿ ನೀವು ಸೆಗ್ರಿಗೇಟ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ಈಗ ನೋಡಿ ಇದು ಟಾಪಲ್ಲಿದೆ. ಸೊ ಈ ಟಾಪ್ ಸೆಕ್ಷನ್ ಏನಿದೆ ಇಲ್ಲಿ ನಿಮ್ಮ ಡ್ರೀಮ್ ಕಾಲೇಜ್ ಇರಬೇಕು. ಸೊ ನಿಮಗೆ ಯಾವುದು ಬೇಕೇ ಬೇಕು ಅಂತ, ನಿಮ್ಮ ಸ್ಟಾರ್ಟಿಂಗ್ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕಂತ ನಿಮ್ಮ ಮೈಂಡಲ್ಲಿ ಬಂದಾಗಿಂದ ಈ ಕಾಲೇಜ್ ಇದೆ, ಅದನ್ನು ನೀವು ಟಾಪಲ್ಲಿ ಇಟ್ಕೊಳ್ಳಿ. ಬಟ್ ಆ ಕಾಲೇಜು ನಿಮ್ಮ ರ್ಯಾಂಕಿಗಿಂತ ಕಟ್ ಆಫ್ ಜಾಸ್ತಿ ಇರಬೇಕು. ಅಂದರೆ ನಿಮ್ಮ ರ್ಯಾಂಕು 5K ಇದ್ದರೆ ಆ ಒಂದು ಕಾಲೇಜ್ ಕಟ್ ಆಫು 1K ಅಥವಾ 2K ಅಥವಾ 3K ಈ ರೀತಿ ನಿಮ್ಮ ರ್ಯಾಂಕ್ಗಿಂತ ಆ ಕಾಲೇಜ್ ಕಟ್ ಆಫ್ ಜಾಸ್ತಿ ಇರಬೇಕು. ಅದನ್ನು ಮೇಲಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟು ನಿಮ್ಮ ರ್ಯಾಂಕ್ಗೆ ಯಾವುದು ನಿಯರ್ ಆಗಿರುತ್ತೆ ಅದನ್ನು ಮಧ್ಯದಲ್ಲಿ ಇಟ್ಕೊಳ್ಳಿ. ಸೊ ಈಗ ನಿಮ್ಮ ರ್ಯಾಂಕ್ 5K ಇದೆ ಅಂತ ಹೇಳಿದ್ರೆ ಈ ಸೆಕೆಂಡ್ ಸೆಕ್ಷನಲ್ಲಿ ಏನು ಮಾಡಬೇಕು ನೀವು ಅಂದರೆ, ಇಲ್ಲಿಂದ 4K, 5K, 6K ಈ ರೀತಿ ಮಧ್ಯದಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟು ನಿಮಗೆ ಯಾವ ಕಾಲೇಜ್ ಪಕ್ಕ ಸಿಗುತ್ತೆ ಲಾಸ್ಟ್ ಇಯರ್ ಕಟ್ ಆಫ್ ನೋಡಿಕೊಂಡು ನಿಮ್ಮ ಕಟ್ ಆಫ್ ರ್ಯಾಂಕು ಎರಡೂ 5000 ಡಿಫ್ರೆನ್ಸ್ ಇದೆ. ಅಂದರೆ ನಿಮ್ಮ ರ್ಯಾಂಕು 5K ಇದ್ದರೆ ಆ ಒಂದು ಕಾಲೇಜ್ ಕಟ್ ಆಫ್ 10K ಇರುತ್ತೆ. ಸೊ ಆ ರೀತಿ ಇದ್ದಾಗ ಅದನ್ನು ನೀವು ಸೇಫರ್ ಝೋನಾಗಿ ಇಟ್ಕೋಬೇಕು. ಈ ರೀತಿ ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಬೇಕು.
ಮತ್ತು ಲಾಸ್ಟ್ ಇಯರ್ ಕಟ್ ಆಫ್ ನೋಡಿ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅದನ್ನು ಟಾಪಲ್ಲಿ ಇಡಬೇಡಿ. ಸೊ ಯಾವುದು ನಿಮಗೆ ಸಿಗುತ್ತೆ ಅನಿಸುತ್ತೆ ಅದನ್ನು ಮಧ್ಯದಲ್ಲಿ ಅಥವಾ ಕೆಳಗಡೆ ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಚಾಯ್ಸ್ ಎಂಟ್ರಿ. ಸೊ ಇದಂತೂ ತುಂಬ ಇಂಪಾರ್ಟೆಂಟು. ಸೀಟ್ನ ಹೋಲ್ಡ್ ಮಾಡೋದಾಗಿರ್ಬೋದು ಅಥವಾ ಕ್ಯಾನ್ಸಲ್ ಮಾಡೋದಾಗಿರ್ಬೋದು ಎಲ್ಲ ಡಿಪೆಂಡ್ ಆಗಿರೋದು ನಿಮ್ಮ ಚಾಯ್ಸ್ ಎಂಟ್ರಿ ಮೇಲೆ. ಮತ್ತು ಇದು ರೌಂಡ್ 1ಗೂ ಬೇರೆ ರೀತಿ ಇರುತ್ತೆ, ರೌಂಡ್ 2ಗೂ ಬೇರೆ ರೀತಿ ಇರುತ್ತೆ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ನಾನು ಈಗ ಮಾಕ್ ರೌಂಡ್ ರಿಸಲ್ಟ್ ಬಗ್ಗೆ ಹೇಳ್ತೀನಿ. ಸೊ ಮಾಕ್ ರೌಂಡ್ ಅಂದರೆ ಏನು ಅಂತ ಹೇಳಿದ್ರೆ ಟ್ರಯಲ್ ರೀತಿ, ಓಕೆನಾ. ಸೊ ಟ್ರಯಲ್ ಅಂದರೆ ನಿಮಗೆ ಕಾಲೇಜ್ ಸಿಕ್ಕಿದ್ರೆ ನೀವು ಅಡ್ಮಿಷನ್ ಆಗೋದಿಲ್ಲ. ಸೊ ನಿಮ್ಮ ಕಾಲೇಜು ಫಸ್ಟ್ ರೌಂಡಲ್ಲಿ ಏನು ಸಿಗುತ್ತೆ ಅಲ್ಲಿಂದ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗೋದು. ಜಸ್ಟ್ ಇದು ಟ್ರಯಲ್ ರೀತಿ. ನಿಮ್ಮ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದ್ದೀರಾ, ಏನಾದರೂ ಮಿಸ್ಟೇಕ್ಸ್ ಮಾಡಿದ್ದೀರಾ ಅಥವಾ ಪ್ರಿಯಾರಿಟಿ ಏನಾದರೂ ಮಿಸ್ಟೇಕ್ಸು ನಿಮಗೆ ಆಪ್ಷನ್ ಎಂಟ್ರಿ ಆದಮೇಲೆ ಗೊತ್ತಾಯ್ತಾ, ಸೊ ಈ ರೀತಿ ನಿಮ್ಗೆ ಏನಾದರೂ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಅದನ್ನು ಮಾಕ್ ರೌಂಡಲ್ಲಿ ಮಾಡ್ಬೋದು. ಸೊ ಮಾಕ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ ನೀವು ಅದನ್ನು ಕಾಲೇಜು ನಿಮ್ಗೆ ಅಲಾಟ್ ಆಗಿರುತ್ತಲ್ಲ ಅದನ್ನು ಬೇಕಾದರೆ ನಿಮಗೆ ಬೇಡ ಅಂತ ಹೇಳಿದ್ರೆ ಡಿಲೀಟ್ ಮಾಡ್ಬೋದು. ಅಥವಾ ಅಂದರೆ ನಾನು ಪ್ರಿಯಾರಿಟಿ ನಿಮಗೆ ಹೇಳ್ತಾ ಇರೋದು, ಕಾಲೇಜ್ ಲಿಸ್ಟಲ್ಲಿ ಈಗ ಈ ರೀತಿ ಲಿಸ್ಟ್ ಮಾಡಿರ್ತೀರ. ಅಕಸ್ಮಾತ್ ಮಾಕ್ ರೌಂಡಲ್ಲಿ ನಿಮಗೆ ಯಾವುದೋ ನಿಮ್ಗೆ ಬೇಡದಿರೋ ಕಾಲೇಜ್ ಸಿಕ್ತು, ಸೊ ನಿಮ್ಮ ಮೈಂಡ್ ಮಾಕ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಚೇಂಜ್ ಆಯಿತು, ಆವಾಗ ಇದನ್ನು ನೀವು ಡಿಲೀಟ್ ಮಾಡ್ಬೋದು. ಅಥವಾ ನೀವು ಪ್ರಿಯಾರಿಟಿ ಚೇಂಜ್ ಮಾಡ್ಬೋದು, ಮೇಲಿರೋದು ಕೆಳಗೆ ಹಾಕ್ಬೋದು. ಅಥವಾ ನೀವು ಪೂರ್ತಿ ಇಷ್ಟನ್ನು ಡಿಲೀಟ್ ಮಾಡಿ ಹೊಸದಾಗಿ ನಿಮ್ಮ ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ, ಓಕೆನಾ. ನೆಕ್ಸ್ಟು ರೌಂಡ್ 1ನಲ್ಲಿ ಚಾಯ್ಸ್ ಎಂಟ್ರಿ ಯಾವ ರೀತಿ ಇರುತ್ತೆ ಮತ್ತು ಸೀಟ್ನ ಯಾವ ರೀತಿ ಹೋಲ್ಡ್ ಮಾಡೋದು ತಿಳಿಸ್ಕೊಡ್ತೀನಿ ನೋಡಿ ಈಗ. ಸೊ ವಿಡಿಯೋಗೊಂದು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಯಾಕಂದರೆ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ರೌಂಡ್ 1ನಲ್ಲಿ ಚಾಯ್ಸ್ ಎಂಟ್ರಿ ಯಾವ ರೀತಿ ಇರುತ್ತೆ ಅಂದರೆ, ಈಗ ನಿಮಗೆ ರೌಂಡ್ 1ನಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗು. ಸೊ ಈ ಒಂದು ಕಾಲೇಜಲ್ಲಿ ನಿಮಗೆ ಯಾವುದೋ ಒಂದು ಬ್ರ್ಯಾಂಚ್ ಸಿಕ್ತು, ಯಾವುದು AML ಸಿಕ್ತು ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಕಾಲೇಜು ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿದೆ. ಸೊ ನಿಮ್ಮ ರ್ಯಾಂಕು ಮತ್ತು ಆ ಕಾಲೇಜು ಸೀಟ್ಸು ಅವೈಲಬಿಲಿಟಿ ಮತ್ತು ಬೇರೆ ಸ್ಟೂಡೆಂಟ್ಸು ಎಷ್ಟು ಜನ ಆ ಕಾಲೇಜ್ನ ಹಾಕಿರ್ತಾರೆ ಎಲ್ಲ ಕ್ಯಾಲ್ಕುಲೇಟ್ ಆಗಿ ನಿಮಗೆ ಈ ಒಂದು ಸೀಟ್ನ ಸಿಸ್ಟಮು ಅಲಾಟ್ ಮಾಡುತ್ತೆ. ಸೊ ಇವಾಗ ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 4 ಚಾಯ್ಸ್ ಇರುತ್ತೆ, ಓಕೆನಾ. ಸೊ ಚಾಯ್ಸ್ 1 ಅಂತಂದರೆ ಯಾರಿಗೆಲ್ಲ ಈ ಕಾಲೇಜ್ ಬೇಕಿತ್ತು, ಸೊ ಇದೇ ಅವರ ಡ್ರೀಮ್ ಕಾಲೇಜು, ಸೊ ಇದಕ್ಕೋಸ್ಕರನೇ ಅವರು ವೆಯ್ಟ್ ಮಾಡ್ತಾಯಿದ್ರು, ಅವರೆಲ್ಲ ಏನು ಮಾಡ್ಬೋದು ಅಂದರೆ ಚಾಯ್ಸ್ 1ನ ಚೂಸ್ ಮಾಡಿ ನೀವು ಅಡ್ಮಿಷನ್ ಆಗ್ಬೋದು. ಸೊ ಇದು ನಿಮಗೆ ಅಲಾಟ್ ಆದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಇರುತ್ತೆ, ಅದಾದಮೇಲೆ ಫೀಸ್ ಪೇಮೆಂಟ್ ಇರುತ್ತೆ. ಸೊ ಅಲ್ಲಿ ಫೀಸ್ ಪೇಮೆಂಟ್ ಮಾಡಿ ನೀವು ಡೈರೆಕ್ಟಾಗಿ ಈ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ. ಸೊ ಈ ಒಂದು BMS ಕಾಲೇಜ್ಗೆ ನೀವೇನಾದರೂ ಸೀಟ್ ಹೋಲ್ಡ್ ಮಾಡಬೇಕು ಅಂದರೆ ಈ ಒಂದು ಕಾಲೇಜ್ಗೆ ನಿಮ್ಮ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ತೀರಾ. ಸೊ ಆವಾಗ ಈ ಒಂದು ಸೀಟು ಹೋಲ್ಡಲ್ಲಿರುತ್ತೆ. ಸೊ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಬೇರೆ ಯಾವ ಕಾಲೇಜು ಸಿಗಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಕಾಲೇಜ್ ಅಂತೂ ಕನ್ಫರ್ಮು. ಬಟ್ ಈಗ ಫಸ್ಟ್ ರೌಂಡಲ್ಲಿ ನೀವು ಫೀಸ್ ಪೇಮೆಂಟ್ ಮಾಡೋದಿಲ್ಲ, ಜಸ್ಟ್ ಇದು ಹೋಲ್ಡಲ್ಲಿರುತ್ತೆ ಅಷ್ಟೇ. ನೆಕ್ಸ್ಟು ಈ ಒಂದು ಕಾಲೇಜು ಹೋಲ್ಡಲ್ಲಿ ಆಗುತ್ತಲ್ವಾ, ಸೊ ಈ ಕಾಲೇಜ್ ನಿಮಗೆ ಹೋಲ್ಡಿಗೆ ಬರುತ್ತೆ. ಸೊ ಇಲ್ಲಿ ತನಕ ಹೋಲ್ಡ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ಏನಾಗುತ್ತೆ ಸೆಕೆಂಡ್ ರೌಂಡ್ಗೆ ಅಂತ ಹೇಳಿದ್ರೆ ಇದರಿಂದ ಕೆಳಗೆ ಏನಿದೆ ಕಾಲೇಜು ಇಷ್ಟೂ ಕೂಡ ಡಿಲೀಟ್ ಆಗುತ್ತೆ. ಸೊ ಇಷ್ಟು ಕಾಲೇಜು ನಿಮಗೆ ಡಿಲೀಟ್ ಆಗಿ ನಿಮ್ಮ ಸೆಕೆಂಡ್ ರೌಂಡ್ಗೆ ಮೇಲಿದೆಯಲ್ಲ, ಸೊ ಇಷ್ಟು ಕಾಲೇಜು ನಿಮ್ಮ ಸೆಕೆಂಡ್ ರೌಂಡ್ ಕ್ಯಾರಿ ಆಗುತ್ತೆ. ಅಂದರೆ ನಿಮ್ಮ ಸೆಕೆಂಡ್ ರೌಂಡ್ ಅಲಾಟ್ಮೆಂಟಲ್ಲಿ ಸಿಸ್ಟಮು ಮೇಲಿಂದ ಚೆಕ್ ಮಾಡ್ಕೊಂಬಂದು ಇದರಲ್ಲಿ ಯಾವುದಾದ್ರೂ ನಿಮಗೆ ಕಾಲೇಜು ಅಲಾಟ್ ಆಯಿತು ಅಂತ ಹೇಳಿದ್ರೆ ಆವಾಗ ಈ ಒಂದು BMS ಕಾಲೇಜ್ ಏನಿದೆ ಸೊ ಇದನ್ನು ನೀವು ಮರ್ತ್ಬಿಡ್ಬೇಕು. ಸೊ ಯಾಕಂದರೆ ಅದಕ್ಕಿಂತ ಮೇಲ್ಗಡೆ ಪ್ರಿಯಾರಿಟಿ ನೀವು ಚೆನ್ನಾಗಿರೋ ಕಾಲೇಜ್ನ ಹಾಕಿರ್ತೀರ. ಸೊ ಅದು ಚೆಕ್ ಮಾಡ್ಕೊಂಬಂದಾಗ ಇದರಲ್ಲಿ ಯಾವುದಾದ್ರೂ ನಿಮಗೆ SJC ಇರ್ಬೋದು ಅಥವಾ NI ಇರ್ಬೋದು, ಯಾವುದೇ ಅಲಾಟ್ ಆದರೂ ನೀವು BMS AMLನ ಮರ್ತ್ಬಿಡ್ಬೇಕು. ಸೊ ಈ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಸೊ ಆ ರೀತಿ ಇರೋದು. ಅಕಸ್ಮಾತ್ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಫಸ್ಟ್ ರೌಂಡಲ್ಲಿ ನಿಮಗೆ ಫೀಸ್ ಪೇಮೆಂಟ್ ಇರೋದಿಲ್ಲ, ಜಸ್ಟ್ ಚಾಯ್ಸ್ನ ಚೂಸ್ ಮಾಡ್ತೀರಾ, ಸೀಟು ಹೋಲ್ಡಲ್ಲಿರುತ್ತೆ. ನೆಕ್ಸ್ಟು ಚಾಯ್ಸ್ 3 ಇದು ಕೂಡ ಫಸ್ಟ್ ರೌಂಡಲ್ಲೇ. ಈಗ ನಿಮಗೆ BMS ಕಾಲೇಜಲ್ಲಿ AML ಸಿಕ್ಕಿದೆ. ಸೊ ಈ ಒಂದು ಕಾಲೇಜಲ್ಲಿ AML ಸಿಕ್ಕಿರುತ್ತಲ್ವ, ನೀವು ಚಾಯ್ಸ್ 3 ಯಾವಾಗ ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಕಾಲೇಜ್ ನನಗೆ ಇಷ್ಟ ಇಲ್ಲ, ಸೊ ಮಿಸ್ ಆಗಿ ಅಥವಾ ಈಗ ಮೈಂಡ್ ಚೇಂಜ್ ಆಗಿದೆ, ಈ ಒಂದು ಕಾಲೇಜ್ ನನಗೆ ಬೇಡವೇ ಬೇಡ. ಸೊ ಆವಾಗ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಫೀಸ್ ಪೇಮೆಂಟ್ ಮಾಡೋದಿಲ್ಲ, ಈ ಒಂದು ಸೀಟು ನೀವು ಕ್ಯಾನ್ಸಲ್ ಮಾಡ್ತಾಯಿದ್ದೀರಾ. ಸೊ ಈ ಒಂದು ಸೀಟ್ ನಿಮಗೆ ನೆಕ್ಸ್ಟು ಸಿಗೋದಿಲ್ಲ. ಸೊ ಬೇರೆ ಯಾರೋ ಸ್ಟೂಡೆಂಟ್ಸ್ಗೆ ಅದನ್ನು ಸೆಕೆಂಡ್ ರೌಂಡಲ್ಲಿ ಅಲಾಟ್ ಮಾಡ್ಕೊತಾರೆ. ಸೊ ಈ ಒಂದು ಸೀಟ್ನ ನೀವು ಮರೆತು ಬಿಡಬೇಕು ಮತ್ತು ಇಷ್ಟನ್ನು ಕ್ಯಾರಿ ಮಾಡಿಕೊಂಡು ನೀವು ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಸೊ ಅದರಲ್ಲಿ ನೀವು ಪ್ರಿಯಾರಿಟಿನ ಏನಾದ್ರು ಚೇಂಜ್ ಮಾಡ್ಕೋಬೋದು, ಬಟ್ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ಚಾಯ್ಸ್ 2 ಆಗಿರಲಿ ಅಥವಾ ಚಾಯ್ಸ್ 3 ಆಗಿರಲಿ, ಸೊ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ನೀವು ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ಅಕಸ್ಮಾತು KE ಅವ್ರು ಏನಾದ್ರು ಅಪ್ಡೇಟು ಕಾಲೇಜ್ನ ಆ್ಯಡ್ ಮಾಡ್ಬೋದು ಅಂತ ಏನಾದರೂ ಇನ್ಫಾರ್ಮೇಷನ್ಸ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ರೂಲ್ಸ್ ಪ್ರಕಾರ ನೀವು ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ಯಾವುದಾದ್ರು ಹೊಸ ಕಾಲೇಜು ಸೀಟ್ ಮ್ಯಾಟ್ರಿಕ್ಸ್ಗಳು ಆ್ಯಡ್ ಆಯಿತು ಅಂತ ಹೇಳಿದ್ರೆ ಆವಾಗ ಮಾತ್ರ ನೀವು ಆ ಒಂದು ಕಾಲೇಜ್ನ ಆ್ಯಡ್ ಮಾಡ್ಬೋದು. ಸೊ ಚಾಯ್ಸ್ 3 ಅಂದರೆ ನೀವು
ಈ ಒಂದು ಕಾಲೇಜ್ನ ಡಿಲೀಟ್ ಮಾಡ್ತೀರಾ. ನೆಕ್ಸ್ಟು ನಿಮ್ಮ ಸೆಕೆಂಡ್ ರೌಂಡ್ಗೆ ಇಷ್ಟು ಕಾಲೇಜ್ನ ತೊಗೊಂಡು ಕ್ಯಾರಿ ಮಾಡಿಕೊಂಡು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಓಕೆನಾ. ನೆಕ್ಸ್ಟು ಚಾಯ್ಸ್ 4. ಸೊ ಚಾಯ್ಸ್ 4 ಯಾರಿಗೆ ಅಂತ ಹೇಳಿದ್ರೆ, ಈಗ ಸುಮ್ಮನೆ ಟ್ರೈ ಮಾಡೋಣ, ನಮಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಗ್ಬೋದಾ, ಗೌರ್ಮೆಂಟ್ ಸೀಟ್ ಸಿಗುತ್ತಾ ಅಂತ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿರ್ತೀರ. ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಮ್ಯಾನೇಜ್ಮೆಂಟ್ ಹೋಗ್ಬೇಕು ಅಂದ್ಕೊಂಡಿರ್ತೀರ. ಸೊ ನೀವು ಈಗ ಯಾವುದು ನಿಮಗೆ ಒಂದು ಕಾಲೇಜ್ ಸಿಕ್ತು, ಈ BMS ಕಾಲೇಜ್ ಸಿಕ್ತು. ಸೊ ನೀವು ಈ ಒಂದು ಕಾಲೇಜ್ನ ಕ್ಯಾನ್ಸಲ್ ಮಾಡಿಕೊಂಡು ನೀವು ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆಗಬೇಕು. ಸೊ ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟು ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಅಪ್ಕಮಿಂಗ್ ರೌಂಡ್ಸಲ್ಲಿ ನೀವು ಯಾವುದರಲ್ಲೂ ಪಾರ್ಟಿಸಿಪೇಟ್ ಮಾಡಲ್ಲ, ಡೈರೆಕ್ಟಾಗಿ ಎಕ್ಸಿಟ್ ಆಗ್ತೀರಾ. ಸೊ ಇದು ಗಮನದಲ್ಲಿರಲಿ. ಅಕಸ್ಮಾತ್ ನೀವು ಕಾಮೆಡ್ಗೆ ಅಡ್ಮಿಷನ್ ಆಗ್ತೀರಾ ಅಥವಾ ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಆಗ್ತೀರಾ ಅಥವಾ ಬೇರೆ ಯಾವುದೋ ಕೋರ್ಸ್ ಮಾಡಬೇಕು ಅಂತ ಮೈಂಡ್ ಚೇಂಜ್ ಆಗುತ್ತೆ. ಆವಾಗ ನೀವು ಫಸ್ಟ್ ರೌಂಡಲ್ಲಿ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿಕೊಂಡು ನೀವು ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆಗ್ಬೋದು. ಸೊ ಯಾವುದೇ ರೀತಿ ಫೀಸ್ ಪೇಮೆಂಟ್ ಇರೋದಿಲ್ಲ ಮತ್ತು ಯಾವುದೇ ರೀತಿ ಫೈನು ಆ ರೀತಿ ಏನೂ ಇರೋದಿಲ್ಲ. ಸೊ ಕರೆಕ್ಟಾಗಿ ನೀವು ಚಾಯ್ಸ್ ಎಂಟ್ರಿನ ಮಾಡಬೇಕು. ನೆಕ್ಸ್ಟು ರೌಂಡ್ 1 ಮುಗೀತು. ಇನ್ನೊಂದು ಇಂಪಾರ್ಟೆಂಟು, ಯಾರಿಗೆಲ್ಲ ಸೀಟ್ ಸಿಗಲಿಲ್ಲ ಅಂತ ಅಂದ್ಕೊಳ್ಳಿ. ಈಗ ನಿಮಗೆ ಮಾಕ್ ರೌಂಡಲ್ಲಿ ಇರ್ಬೋದು ಅಥವಾ ಫಸ್ಟ್ ರೌಂಡಲ್ಲಿ, ಮೇಯ್ನಾಗಿ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಏನೂ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಲಿಸ್ಟಲ್ಲಿರೋ ಪೂರ್ತಿ ಕಾಲೇಜು ನಿಮ್ಮ ಸೆಕೆಂಡ್ ರೌಂಡ್ ಕ್ಯಾರಿ ಆಗುತ್ತೆ. ಸೊ ಸೆಕೆಂಡ್ ರೌಂಡಲ್ಲಿ ಮತ್ತೆ ಸಿಸ್ಟಮು ಮೇಲಿಂದ ನೋಡ್ಕೊಂಬಂದು ನಿಮಗೆ ಅಲಾಟ್ ಮಾಡ್ತಾರೆ. ಓಕೆನಾ. ಸೊ ಇದು ಕ್ಲಿಯರ್ ಆಯಿತು. ನೆಕ್ಸ್ಟು ಈಗ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಎಂಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾನೀಗ ಸೆಕೆಂಡ್ ರೌಂಡ್ ತನಕ ಮಾತ್ರ ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಹೇಳೋದು. ನೆಕ್ಸ್ಟ್ ಥರ್ಡ್ ರೌಂಡ್ ಬಗ್ಗೆ ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಎಂಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ. ಸೊ ನೋಡಿ, ಈಗ ನಿಮಗೆ ಈಗ 8th ಕಾಲೇಜ್ ಅಲಾಟ್ ಆಗಿತ್ತು, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಮಿಕ್ಕಿದ ಕಾಲೇಜ್ ಡಿಲೀಟ್ ಆಯಿತು ಅಂತ ಅಂದ್ಕೊಳ್ಳೋಣ. ಸೊ ಇಷ್ಟು ಡಿಲೀಟ್ ಆಗಿದೆ. ನಿಮಗೆ ಸಿಕ್ಕಿರೋ ಕಾಲೇಜ್ ಯಾವುದು, ಈ ಒಂದು BMS ಕಾಲೇಜಲ್ಲಿ AML ಸಿಕ್ಕಿದೆ. ಸೊ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಇದು ಹೋಲ್ಡಲ್ಲಿ ಇರುತ್ತೆ. ಓಕೆನಾ. ಸೊ ಇದು ಹೋಲ್ಡಲ್ಲಿದ್ದಾಗ ನೆಕ್ಸ್ಟು ಸಿಸ್ಟಮ್ ಮೇಲಿಂದ ಚೆಕ್ ಮಾಡ್ಕೊಂಬಂದಾಗ ನಿಮಗೆ ಇಲ್ಲಿ NIಯಲ್ಲಿ CS ಸಿಕ್ತು ಅಂತ ಅಂದ್ಕೊಳ್ಳಿ. ಸೊ CS ಸಿಕ್ಕಿದಾಗ ನೀವು ಈ ಒಂದು ಕಾಲೇಜ್ನು ಮರೆತು ಬಿಡಬೇಕು ಮತ್ತು ಇದ್ರ ಕೆಳಗಡೆ ಇರೋ ಕಾಲೇಜ್ನು ನೀವು ಮರೆತು ಬಿಡಬೇಕು. ನೆಕ್ಸ್ಟು ಮೇಲ್ಗಡೆ ಏನಿದೆ ಇದಕ್ಕೆ ನೀವು ಅಡ್ಮಿಷನ್ ಆಗಬೇಕು, ಇಲ್ಲ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಬೇಕು. ಇದೆರಡೇ ಆಪ್ಷನ್ ನಿಮ್ಮ ಸೆಕೆಂಡ್ ರೌಂಡಲ್ಲಿ ಇರೋದು. ಓಕೆನಾ. ಸೊ ಅಡ್ಮಿಷನ್ ಆಗ್ತೀನಿ. ನೆಕ್ಸ್ಟು ಅಪ್ಗ್ರೇಡ್ ಯಾವ ರೀತಿ ಆಗೋದು, ಈ ರೀತಿ ಡೌಟ್ ಬರುತ್ತಲ್ವಾ. ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಈಗ ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ತೀರಲ್ವಾ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೇನು, ಈಗ ನಿಮಗೆ ಸಿಕ್ಕಿರೋ ಕಾಲೇಜು ಓಕೆ ಇದೆ, ಬಟ್ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜು ನನ್ನ ಲಿಸ್ಟಲ್ಲಿದೆ. ಸೊ ಆವಾಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಒಂದು ಕಾಲೇಜ್ ಏನು ಸಿಕ್ಕಿರುತ್ತೆ NICS, ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿರೋದು, ಈ ಒಂದು ಕಾಲೇಜ್ಗೆ ಫೀಸ್ ಪೇಮೆಂಟ್ ಮಾಡ್ತೀರಾ. ಫೀಸ್ ಪೇಮೆಂಟ್ ಮಾಡಿ ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡಿದವರು. ಇನ್ನೊಂದಿರೋದು ಚಾಯ್ಸ್ 4. ಸೊ ಚಾಯ್ಸ್ 4 ಯಾರಿಗೆ ಅಂತ ಹೇಳಿದ್ರೆ, ಈಗ ಸಿಕ್ಕಿರೋ ಕಾಲೇಜ್ ನನಗೆ ಬೇಡ, ನಾನು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀನಿ. ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಂಡು ಕೌನ್ಸಿಲಿಂದ ಎಕ್ಸಿಟ್ ಆಗ್ಬೋದು. ನೆಕ್ಸ್ಟು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಸೀಟು ಓಲ್ಡಲ್ಲಿ ಇರುತ್ತೆ ನಿಮಗೆ. ಸೊ ನಿಮ್ಗೆ ಸಿಕ್ಕಿರೋ ಕಾಲೇಜ್ಗೆ ಫೀಸ್ ಪೇಮೆಂಟು ಮಾಡಿರ್ತೀರಾ, ಸೀಟು ಓಲ್ಡಲ್ಲಿ ಇರುತ್ತೆ. ನೆಕ್ಸ್ಟು ಥರ್ಡ್ ರೌಂಡಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಈಗ ನಿಮಗೆ NI ಕಾಲೇಜ್ ಸಿಕ್ಕಿದೆ, ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಾ, ಫೀಸ್ ಪೇಮೆಂಟ್ ಮಾಡಿದ್ದೀರಾ. ನೆಕ್ಸ್ಟು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಸೊ ಥರ್ಡ್ ರೌಂಡಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ, ಈಗ ಮತ್ತೆ ಸಿಸ್ಟಮ್ ಮೇಲಿಂದ ಚೆಕ್ ಮಾಡ್ಕೊಂಡು ಬರುತ್ತೆ. ಸೊ ಚೆಕ್ ಮಾಡ್ಕೊಂಬಂದಾಗ ಈ BMS ಕಾಲೇಜಲ್ಲಿ ಸೀಟು ವೇಕೆನ್ಸಿ ಇತ್ತು ಮತ್ತು ಸ್ಟೂಡೆಂಟ್ಸು ಯಾರು ಹಾಕಿರಲಿಲ್ಲ ಆ ಒಂದು ಕಾಲೇಜು. ಅಕಸ್ಮಾತ್ ಹಾಕಿದ್ರು ಕೂಡ ನಿಮ್ಮದು ರಿಸರ್ವೇಷನ್ ಇದೆ ಮತ್ತು ನಿಮ್ಮ ರ್ಯಾಂಕು ಬೇರೆ ಸ್ಟೂಡೆಂಟ್ಸ್ಗಿಂತ ಚೆನ್ನಾಗಿದೆ. ಸೊ ಆಗಿದಾಗ ನಿಮಗೆ ಈ ಒಂದು BMS ಕಾಲೇಜಲ್ಲಿ ಥರ್ಡ್ ರೌಂಡ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ. ಆವಾಗ NIಗೆ ಏನು ಪೇ ಮಾಡಿರ್ತೀರ ಫೀಸು, ಅದು BMSಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಕಸ್ಮಾತ್ ಫೀಸ್ ಡಿಫ್ರೆನ್ಸ್ ಏನಾದರೂ ನೀವು NIಗೆ ಜಾಸ್ತಿ ಪೇ ಮಾಡಿರ್ತೀರ ಮತ್ತು BMSಲ್ಲಿ ನಿಮಗೆ ಏಡೇಟ್ ಸಿಕ್ತು ಅಂತ ಅಂದ್ಕೊಳ್ಳಿ, ಆವಾಗ ಮಿಕ್ಕಿದ ಅಮೌಂಟ್ನ KE ಅವರು ರೀಫಂಡ್ ಮಾಡ್ತಾರೆ. ಅಕಸ್ಮಾತ್ NIಯಲ್ಲಿ ನಿಮಗೆ ಏಡೇಟ್ ಸಿಕ್ಕಿತ್ತು, BMSಲ್ಲಿ ಅನ್ಎಡಿಟ್ ಸಿಕ್ಕಿದೆ, ಆವಾಗ ನೀವೇನು ಮಾಡಬೇಕು, ಎಕ್ಸ್ಟ್ರಾ ಫೀಸ್ನ ಮತ್ತೆ ಥರ್ಡ್ ರೌಂಡಲ್ಲಿ ಪೇ ಮಾಡಬೇಕು. ಓಕೆನಾ. ಇಷ್ಟೇ, ತುಂಬ ಸಿಂಪಲ್ಲು, ಬಟ್ ನೀವು ಸ್ಮಾರ್ಟಾಗಿ ಈ ಒಂದು ಚಾಯ್ಸ್ ಎಂಟ್ರಿನ ಮಾಡಬೇಕಾಗಿರುತ್ತೆ. ಇದೇ ರೀತಿ ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಮಾಡಿ ತಿಳಿಸ್ಕೊಡ್ತೀನಿ. ಚಾಯ್ಸ್ ಎಂಟ್ರಿ ಬಗ್ಗೆ ಮತ್ತು ಸೀಟ್ ಯಾವ ರೀತಿ ಹೋಲ್ಡ್ ಮಾಡೋದು, ಸೀಟ್ ಯಾವ ರೀತಿ ಕ್ಯಾನ್ಸಲ್ ಮಾಡೋದು, ಇದ್ರ ಬಗ್ಗೆ ಒಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊತೀನಿ. ಸೊ ಅರ್ಥ ಆಯ್ತಾ ಏನು, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಾಲೇಜ್ ಪ್ರಿಡಿಕ್ಟರ್ ಟೂಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಲಾಸ್ಟ್ ಇಯರ್ ಪ್ರಕಾರ ಯಾವ ಕಾಲೇಜ್ ಸಿಗ್ಬೋದು ಮತ್ತು ಸೆಕೆಂಡ್ ರೌಂಡ್ಗೆ ಎಷ್ಟು ಇನ್ಕ್ರೀಸ್ ಆಗಿದೆ ಲಾಸ್ಟ್ ಇಯರು, ಇದನ್ನೆಲ್ಲ ಚೆಕ್ ಮಾಡ್ಕೋಬೋದು. ಓಕೆನಾ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.